ನನ್ನ ಹೆಸರು ಶ್ರೀನಿವಾಸ್ ಅಂತ ಹೇಳ್ಬಿಟ್ಟು ನಾವು ಪುರಸನಹಳ್ಳಿ ಗ್ರಾಮದವರಾಗಿರ್ತೀರಿ. ಇದೇ ಗ್ರಾಮದ ಅಂಬರೀಶ್ ಅನ್ನೋರು ನಮಗೆ ಫೋನ್ ಮಾಡಿ ಒಂದು ಆಧಾರ್ ಕಾರ್ಡ್ ಕೇಳ್ತಾರೆ ನಮ್ಮ ತಾಯಿ ಅವ್ರದ್ದು. ಏನಕ್ಕೆ ಅಂತ ಕೇಳಿದಾಗ ಯಾವುದೋ ಒಂದು ಜಮೀನು ತಗೊಂಡಿದ್ದೀನಿ, ಅದನ್ನು ನಿಮ್ಮ ತಾಯಿ ಹೆಸರಿಗೆ ಮಾಡಬೇಕು, ನನ್ನ ಹೆಸರಿಗೆ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ, ಅದರಿಂದ ನಿಮ್ಮ ತಾಯಿ ಹೆಸರಲ್ಲಿ ಮಾಡ್ತೀನಿ, ಮತ್ತೆ ಒಂದು 4-5 ತಿಂಗಳಾದ್ಮೇಲೆ ನಾನು ಮಾಡ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಹೇಳಿರ್ತಾರೆ. ಅದಕ್ಕೆ ಸರಿ ಅಂತ ಹೇಳ್ಬಿಟ್ಟು ನಾವು ಒಪ್ಪಿಗೆ ಕೊಟ್ಟು ಹೋಗಿರ್ತೀವಿ. ಮತ್ತೆ ತಾಲೂಕು ಆಫೀಸ್ ಹತ್ರ ಬನ್ನಿ ಅಂತ ಹೇಳ್ತಾರೆ. ಅಲ್ಲಿಂದ ಮತ್ತೆ KGF ಹೋಗಿ ಅಲ್ಲಿ ಹಕ್ಕು ಬಿಡುಗಡೆ ನಮ್ಮ ತಾಯಿಯವ್ರ ಕಡೆಯಿಂದ ಹಕ್ಕು ಬಿಡುಗಡೆ ಮಾಡ್ತಾರೆ. ಅದು ಹಕ್ಕು ಬಿಡುಗಡೆ ಮಾಡ್ತಾ ಇದ್ದಾರೆ ಅಂತಲೂ ನಮ್ಗೆ ಗೊತ್ತಿಲ್ಲ. ನಮ್ಮ ತಾಯಿಯವ್ರ ಹೆಸರಿಗೆ ಮಾಡ್ತಾ ಇದ್ದಾರೆ ಅಂದ್ಕೊಂಡೆ ನಾನು ಇದ್ದಿದ್ದು. ಮತ್ತೆ ಎಲ್ಲ ನಾನು ಸಾಕ್ಷಿಗೆ ಸಹಿ ಆಗ್ಬೇಕಾದಾಗ ಸರ್ವೆ ನಂಬರ್ 78 ಅಂತ ಹೇಳ್ಬಿಟ್ಟು ಗೊತ್ತಾಯ್ತು ನನಗೆ. ಮತ್ತೆ ಸಂಜೆ ಬಂದು ನಮ್ಮ ಸ್ನೇಹಿತರ ಬಳಗದೊಂದಿಗೆ ಚರ್ಚೆ ಮಾಡಿ ಆ ಪಾಣಿಗಳನ್ನೆಲ್ಲ ಎತ್ತಿ ನೋಡಿದಾಗ ಇದೇ ಪುರಸನಹಳ್ಳಿ ಗ್ರಾಮದ ವೆಂಕಟಮ್ಮ ನಾಗಪ್ಪ ಅನ್ನೋರ ಸೇರಿದ ಜಮೀನಾಗಿರುತ್ತೆ. ಅದನ್ನ ಯಾರು ಮೂಲ ಅಂತ ಹುಡುಕಿದಾಗ ಇದೇ ಚಂದ್ರಪ್ಪ ಅವ್ರದ್ದು ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ಅದೆಲ್ಲ ನಾವು ಸಂಗಡಿಗರೆಲ್ಲ ಸೇರಿ ಚಂದ್ರಪ್ಪ ವಿಷಯ ಮುಗಿಸಿ ನಾವು ಮತ್ತೆ ಚಂದ್ರಪ್ಪ ಅವರು ಒಟ್ಟಿಗೆ ಮಾಲೂರು ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ದೂರ ಕೊಟ್ಟಿದ್ದೀರಿ. ಇಷ್ಟ ಆಗಿ ಅವ್ರ ಹೆಸರಿಗೆ ರಿಜಿಸ್ಟರ್ ಆಗೋದಿಲ್ಲ. ಒಂದು 3 ತಿಂಗಳಿಗೆ ನಿಮ್ ತಾಯಿಯವ್ರ ಹೆಸರಲ್ಲಿ ಇರ್ಲಿ, ಆಮೇಲೆ ನಾನು ಮಾಡ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಇಲ್ಲ ಸರ್, ಹಣ ಏನು ಕೊಟ್ಟಿಲ್ಲ, ಖರ್ಚಿಗೆ ಇಟ್ಕೊ ಅಂತ ಹೇಳ್ಬಿಟ್ಟು ಒಂದು 5,000 ರೂಪಾಯಿ ಫೋನ್ ಪೇ ಮಾಡಿದ್ದಾರೆ ಸರ್. ಮುಂದೆ ಏನಿಲ್ಲ ಸರ್, ನಮ್ಗೆ ಬಂದಿರೋ ನಮ್ಮ ಅಮ್ಮ ತಾಯಿಯವ್ರು ಬಂದಿರೋ ಇದ್ರ ಮೇಲೆ ಬಂದಿರೋದು ಕಂಪ್ಲೇಂಟ್ ವಾಪಸ್ ಆಗ್ಬೇಕು, ಚಂದ್ರಪ್ಪ ಅವ್ರಿಗೆ ಅವ್ರ ಜಮೀನು ಅವ್ರಿಗೆ ಸೇರ್ಬೇಕು, ಅದೇ ನಮ್ಗೆ ಬೇಕಾಗಿದೆ ಸರ್. ನಮ್ಗೆ ಜಾಸ್ತಿ ಅನ್ಯಾಯ ಮಾಡಿದ್ದಾರೆ, ನಂಬಿಕೆ ದ್ರೋಹ ಆಗಿದೆ. ಇಲ್ಲಿಂದ ಹಿಡಿದು ಲಾಸ್ಟ್ ಎಂಡ್ವರೆಗೂ ಈ ದೊಡ್ಡಪಟ್ಟಿ 4 ಎಕರೆ ಉಚಿತಪ್ಪನಿಸ್ದಾಗತ್ತೆ. ಇನ್ನ 4 ಎಕರೆ ಇನ್ಕಮ್ ಅದೇ ಅವ್ರ ಅಪ್ಪನಿಸ್ದಾಗಿ ದೊಡ್ಡ ಉಚಿತ ಅವ್ರ ಹೆಸರು 4 ಎಕರೆ ಏನಾಗಿರೋದು ಎಲ್ಲ ಹೊಡಿಬೇಕು. ದೀಪಕ್ ಮಾಲೂರು ತಾಲೂಕು ಕಸ್ಬಾ ಹೋಬಳಿ ಪುರಸನಹಳ್ಳಿ ಗ್ರಾಮದಲ್ಲಿ ಸರ್ವೆ ನಂಬರ್ 78ರಲ್ಲಿ ವೆಂಕಟಮ್ಮ ನಾಗಪ್ಪ ಅನ್ನೋರಿಗೆ ಸುಮಾರು 60 ವರ್ಷಗಳಿಗೆ ಹಿಂದೆ 3 ಎಕರೆ ಜಮೀನು ಮಂಜೂರಾಗಿರುತ್ತೆ. ಆ ವೆಂಕಟಮ್ಮ ಏನಾಗಿದ್ದಾರೆ ಅಂದ್ರೆ ಸುಮಾರು 45 ವರ್ಷದ ಹಿಂದೆನೆ ವೆಂಕಟಮ್ಮ ತೀರ್ಕೊಬಿಟ್ಟಿದ್ದಾರೆ. ಅವ್ರ ಗಂಡ ನಾಗಪ್ಪನೂ ಇಲ್ಲ, ತೀರ್ಕೊಬಿಟ್ಟಿದ್ದಾರೆ. ಈಗ ಇರ್ತಕ್ಕಂಥವ್ರು ಅವ್ರ ಮಕ್ಕಳು ಒಬ್ರು ಇಬ್ರು ತೀರ್ಕೊಂಡಿದ್ದಾರೆ. ಅವ್ರ ಮಕ್ಳು 3 ಜನ ಅವರು ತೀರ್ಕೊಂಡಿದ್ದಾರೆ. ಈಗ ಇರ್ತಕ್ಕಂಥವ್ರೆಲ್ಲ ಅವ್ರ ಮೊಮ್ಮಕ್ಳಿದ್ದಾರೆ. ಇವ್ರ ಮೊಮ್ಮಕ್ಳನ್ನು ಕೆಲವರು ಬೇರೆ ಬೇರೆ ಊರುಗಳಲ್ಲಿ ಇರೋದ್ರಿಂದ ಇಲ್ಲಿ ಯಾರೂನು ಇವ್ರದ್ದು ಸ್ವಲ್ಪ ಜಮೀನುಗಳು ಸ್ವಲ್ಪ ಕೋರ್ಟ್ ಅಲ್ಲಿ ತಕರಾಲಲ್ಲಿದೆ. ಈ ಕೋರ್ಟ್ ಅಲ್ಲಿ ಕೇಸ್ ನಡೀತಾ ಇರೋದ್ರಿಂದ ಇವ್ರೇನ್ ಮಾಡಿರ್ತಾರೆ, ಈ ವೆಂಕಟಮ್ಮ ಹೆಸರಿನಲ್ಲಿ ಇರ್ತಕ್ಕಂಥ ಜಮೀನ ಪೋತಿ ವರ್ಷ ಖಾತೆ ಮಾಡ್ಕೊಂಡಿರಲ್ಲ, ಅದೇ ರೀತಿನಲ್ಲಿ ಯಾರು ಹಂಚ್ಕೊಂಡಿರಲ್ಲ ಅಂತ ಹೇಳಿ ಇವ್ರದ್ದು ದೊಡ್ಡ ಕುಟುಂಬ ಇರೋದ್ರಿಂದ ಈ ಜಮೀನನ್ನ ಹಂಗೆ ಬಿಟ್ಬಿಟ್ಟಿರ್ತಾರೆ. ಈ ಜಮೀನ್ ಹಂಗೆ ಇದೆಯಲ್ಲ ಅನ್ನೋದು ಗೊತ್ತಾಗ್ಬಿಟ್ಟು ಈ ಜಮೀನ್ ಪಕ್ಕದಲ್ಲೇ ಇರ್ತಕ್ಕಂಥ ಈ ಫ್ಯಾಕ್ಟ್ರಿ ಮಾಲೀಕ, ಇಟ್ಕೆ ಫ್ಯಾಕ್ಟ್ರಿ ಮಾಲೀಕ ಅಮರನ್ನವರು ಏನ್ ಮಾಡ್ತಾರೆ ಅಂದ್ರೆ ಇದನ್ನ ಏನಾದ್ರೂ ಮಾಡಿ ಕೋಟ್ಯಾಂತರ ರೂಪಾಯಿ ಬಾಳ್ತಕ್ಕಂಥ ಆಸ್ತಿನ ಕಬಳಿಸ್ಬೇಕು, ಹೊಡಿಬೇಕು ಅನ್ನೋ ಉದ್ದೇಶದಿಂದ ಅಮರನ್ನವರೇ ಬೇರೆ ಕ್ಯಾಸ್ಟು, ಈ ವೆಂಕಟಮ್ಮ ಅನ್ನೋರೇ ಕುರುಬಾಸ್, ಇವರೇ ಬೇರೆ ಕ್ಯಾಸ್ಟು. ಇದನ್ನ ಹೊಡಿಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಒಂದು ಪ್ಲಾನ್ ಮಾಡ್ತಾನೆ. ಅಮರಗೆ ಹತ್ತಿರದವಾಗಿರ್ತಕ್ಕಂಥವರು ಈ ಶ್ರೀನಿವಾಸು ಮತ್ತೆ ಇವ್ರ ತಾಯಿ ಬಮ್ಮಲ್ಲಿ ವೆಂಕಟಮ್ಮ ಶ್ರೀನಿವಾಸ್ ಅಂತ, ಈತ ಶ್ರೀನಿವಾಸು, ಇವ್ರ ತಾಯಿ ವೆಂಕಟಮ್ಮ. ಈ ಅಮ್ಮ ಹೆಸರು ವೆಂಕಟಮ್ಮ ಅಂತ ಹೇಳ್ಬಿಟ್ಟು ಈ ಅಮ್ಮ ಗಂಡ ಹೆಸರು ಬಂದು ಸಿದ್ದಪ್ಪ ಅಂತೇಳಿ. ಇವರು ಇದನ್ನ ಹಿಂಗಾದ್ರೂ ಸ್ವಲ್ಪ ಮ್ಯಾಚ್ ಆಗುತ್ತೆ ಅನ್ನೋ ಉದ್ದೇಶ ಇಟ್ಕೊಂಡು ಏನ್ ಮಾಡ್ತಾನೆ, ಈ ಅಮ್ಮನ್ ಕರ್ಕೊಂಡು ಹೋಗಿಬಿಟ್ಟು ಇದನ್ನೇನೇ ಮಾಡಿ ಕಬಳಿಕೆ ಮಾಡಿ ಇದನ್ನ ಒಂದು ರಿಜಿಸ್ಟರ್ ಮಾಡ್ಕೊಳ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಅಮರ್ ಬಂದು ಈತ ಶ್ರೀನಿವಾಸ್ಗೆ ಹೇಳ್ತಾನೆ, ನಾನು ಯಾವ್ದೋ ಒಂದು ಜಮೀನನ್ನ ಕೊಂಡ್ಕೊಂಡಿದ್ದೀನಿ, ಅದನ್ನ ನನ್ನ ಹೆಸರಲ್ಲಿ ರಿಜಿಸ್ಟರ್ ಮಾಡಕ್ ಆಗ್ತಾ ಇಲ್ಲ, ನಿಮ್ ತಾಯಿ ಹೆಸರಲ್ಲಿ ರಿಜಿಸ್ಟರ್ ಮಾಡ್ತೀನಿ, ನಿಮ್ ತಾಯಿದ ಆಧಾರ್ ಕೊಟ್ಟು ಕರ್ಕೋಬಾ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಯಾವ್ದು ಅಂತಂದಾಗ ನಾನು ಹೇಳ್ತೀನಿ ಅಂದಾಗ ಇವ್ರೇನ್ ಮಾಡ್ತಾರೆ, ತಾಯಿ ಮಗ ಇಬ್ರು ಯಾರಿಗೂ ಹೇಳ್ಬೇಡ, ತಾಯಿ ಮಗ ಇಬ್ರೇ ಬನ್ನಿ ಅಂತಂದಾಗ ಇವ್ರಿಬ್ರು ಮಾಲೂರು ತಾಲೂಕ್ ಆಫೀಸ್ ಹತ್ರ ಹೋದಾಗ ಮಾಲೂರ್ನಲ್ಲ ರಿಜಿಸ್ಟರ್ ಆಗೋದು KGF ಅಲ್ಲಿ ಅಂತ ಆತಂದೆ ಕಾರ್ನಲ್ಲಿ ಇವ್ರಿಬ್ಬರನ್ನು ಕರ್ಕೊಂಡು ಹೋಗ್ಬಿಟ್ಟು ಏನ್ ಮಾಡ್ತಾನೆ, KGF ಸಬ್ ರಿಜಿಸ್ಟರ್ ಅಲ್ಲಿ ಹಕ್ಕು ಬಿಡುಗಡೆ ಪತ್ರ ಅಂತ ಮಾಡ್ತಾನೆ. ಹಕ್ಕು ಬಿಡುಗಡೆ ಪತ್ರದಲ್ಲಿ ಏನ್ ತೋರಿಸಿದಾನಂದ್ರೆ 1,35,00,000 3 ಚೆಕ್ ತೋರಿಸಿರ್ತಾನೆ.
ಆ 3 ಚೆಕ್ ಅಲ್ಲಿ ಇ ಎಂ ಹೆಸರಿಗೆ ಯಾವುದೇ ರೀತಿ ಚೆಕ್ ಕೊಟ್ಟಿರಲ್ಲ. ಇ ಎಂ ಪಾಸ್ಬುಕ್ ಅಲ್ಲಿ ಈಗಲೂ ಪಾಸ್ಬುಕ್ ಜೆರಾಕ್ಸ್ ಇದೆ, ಕೊಡ್ತೀವಿ. ಅದು ಯಾವ್ದೂನು ಅಕೌಂಟ್ ಅಲ್ಲಿ ಯಾವ್ದು ಟ್ರಾನ್ಸಾಕ್ಷನ್ ಆಗ್ಲಿಲ್ಲ, ಇವ್ರಿಗೆ 100 ರೂಪಾಯಿ ಕಾಸು ಕೂಡ ಸೇರ್ಲಿಲ್ಲ. ಆದ್ರೆ ಈ ವೆಂಕಟಮ್ಮಂದಲ್ಲ ಜಮೀನು. ಈ ವೆಂಕಟಮ್ಮ ಆಗ ಏನ್ ಮಾಡ್ತಾನೆ, ಜಮೀನನ್ನ ಹಕ್ಕು ಬಿಡುಗಡೆ ಪತ್ರ ಮಾಡ್ಬೇಕಾದ್ರೆ ಆ ಎಮ್ಮ ಮಗಂದೇ ಆದ ಶ್ರೀನಿವಾಸನ್ನ ಸಾಕ್ಷಿಗೆ ಹಾಕೋತಾನೆ. ಶ್ರೀನಿವಾಸ ಸಾಕ್ಷಿಗೆ ಸೈನ್ ಹಾಕ್ಬೇಕಾದಾಗ ನೋಡ್ಕೊಬಿಡ್ತಾನೆ, ಇದು ಯಾವ್ದಿದು 78 ಸರ್ವೆ ನಂಬರ್ ನಮ್ಮೂರ್ದೇ ಆಗಿರ್ತಕ್ಕಂಥದ್ದು, ನನ್ಗೆ ಗೊತ್ತಿಲ್ದಿರ ಮಾಡ್ತಾ ಇದ್ದಾನೆ, ಇದೇನೋ ಆಗ್ತಾ ಇದೆ ಅಂತ ಈತ ಏನ್ ಮಾಡ್ತಾನೆ, ಭಯ ಪಟ್ಟು ಇದು ಊರಿಗೆ ಬಂದು ಊರ್ನಲ್ಲಿ ಯಾರಿಗೋ ತಿಳಿಸ್ಬಿಟ್ಟು ಡಾಕ್ಯುಮೆಂಟ್ಸ್ ತೆಗಿಸಿದಾಗ ವೆಂಕಟಮ್ಮ ಕೋಮ್ ನಾಗಪ್ಪ ಅನ್ನೋ ಹೆಸರಲ್ಲಿ 3 ಎಕರೆ ಜಮೀನ್ ಇದೆಯಲ್ಲ, ಇದು ಇವ್ರ ಅಜ್ಜಿ, ಈ ಚಂದ್ರಪ್ಪ ಅನ್ನೋರ ಅಜ್ಜಿ ಹೆಸರಿನಲ್ಲಿ ಇದೆ. ಇದನ್ನ ಈತ ನಮ್ ಕೈನಲ್ಲಿ ಮಾಡಿಸ್ಕೊಬಿಟ್ಟಿದ್ದಾನಲ್ಲ ಅಂತ ಭಯ ಪಟ್ಟು ಮತ್ತೆ ಚಂದ್ರಪ್ಪನ್ಗೆ ಹೋಗಿ ಈತನ ಹೇಳ್ತಾನೆ, ಹಿಂಗೆ ನಿಮ್ಮ ಹೆಸರಿನಲ್ಲಿ, ನಿಮ್ಮ ಅಜ್ಜಿ ಹೆಸರಿನಲ್ಲಿ ಇರ್ತಕ್ಕಂಥ ಜಮೀನನ್ನ ನಮ್ಮ ತಾಯಿನ ನನ್ನನ್ನು ಕರ್ಕೊಂಡೋಗಿ ಈ ತರ ಮಾಡ್ಕೊಂಡ್ಬಿಟ್ಟಿದ್ದಾನೆ ಅಮ್ಮರು ಅಂತ ಹೇಳಿದಾಗ, ಈತ ತಿಳಿಸಿದಾಗ ಇವ್ರೇನ್ ಮಾಡ್ತಾರೆ, ಇವ್ರು ಎಲ್ಲರೂ ಒಟ್ಟಾಗಿ ಬಂದು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ನಮ್ಮ ಕಚೇರಿಗೆ ಬಂದು ಇವ್ರು ಬರ್ತಾರೆ. ಬಂದಾಗ ಏನ್ ಮಾಡ್ತೀನಿ ನಾನು, ಇವರು ತಹಸೀಲ್ದಾರ್ಗೆ ಒಂದು ಲೆಟರ್, ತಹಸೀಲ್ದಾರ್ಗೆ ಒಂದು ದೂರನ್ನು ಕೊಟ್ಟಿದ್ದೀನಿ. ಏನಂತ, ಇದು ಜಮೀನು ವೆಂಕಟಮ್ಮಂದಲ್ಲ, ವೆಂಕಟಮ್ಮ ಸಿದ್ದಪ್ಪ ಇವರು, ವೆಂಕಟಮ್ಮ ನಾಗಪ್ಪ ಅನ್ನೋರು ತೀರ್ಕೊಬಿಟ್ಟಿದ್ದಾರೆ, ಅದಕ್ಕೆ ಇವ್ರದ್ದು ಆಸ್ತಿ ಅಂತ ಹೇಳಿ ಚಂದ್ರಪ್ಪನ ಕಡೆಯಿಂದನೂ ಒಂದು ದೂರನ್ನು ಕೊಟ್ಟು, ಮತ್ತೆ ಪೊಲೀಸ್ಗೊಂದು ಕೇಸ್ ಮಾಡ್ಬೇಕು, ಆತನ ಮೇಲೆ ಆತನ ಬಂಧಿಸ್ಬೇಕು, ಇವ್ರಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಹೇಳಿ ಒಂದು ಕಂಪ್ಲೇಂಟ್ ಅನ್ನ ಇವ್ರ ಕಡೆ ಚಂದ್ರಪ್ಪನ ಕಡೆಯಿಂದ ನಾನೇ ಕೊಡಿಸಿರ್ತೀನಿ. ಕೊಡಿಸಿದಾಗ ಏನಾಗ್ತದೆ, 4-5 ದಿವಸದಿಂದ ಬೇರೆ ಬೇರೆಯವ್ರ ಕಡೆಯಿಂದ ಫೋನ್ ಮಾಡಿಸ್ಬಿಟ್ಟು, ಇಲ್ಲ ಏನೋ ತಪ್ಪಾಗ್ಬಿಟ್ಟಿದೆ, ಊರ್ ಮಾತು ಅದೆಲ್ಲ ಆಗೋದ್ ಬೇಡ, ನನ್ ಮೇಲೆ ಕೇಸ್ ಮಾಡೋದ್ ಬೇಡ, ನಾನು ಮತ್ತೆ ವಾಪಸ್ ಮಾಡ್ಕೊಡ್ತೀನಿ ಜಮೀನ್ ಅಂತ ಹೇಳ್ಕೊಂಡು ಆ ಜಮೀನು ವಾಪಸ್ ಮಾಡ್ಕೊಡ್ತೀನಿ ಅನ್ನೋ ಪತ್ರ ಕೂಡ ಇಲ್ಲಿ ಕ್ಯಾನ್ಸಲೇಷನ್ ಪತ್ರ ಕೂಡ ರೆಡಿ ಮಾಡಿಸಿರ್ತಾರೆ. ರೆಡಿ ಮಾಡಿಸ್ತೀವಿ, ಇಲ್ಲಿ ಕ್ಯಾನ್ಸಲ್ ಮಾಡ್ಕೊಡ್ತೀನಿ ಅಂತ ಹೇಳಿದಾಗ ಅದು ಅದಕ್ಕೆ ಪತ್ರ ಕೂಡ ರೆಡಿ ಮಾಡಿರ್ತೀವಿ, ಅದು ಕೂಡ ಕ್ಯಾನ್ಸಲ್ಗೆ. ಆದ್ರೆ ಕ್ಯಾನ್ಸಲ್ ಮಾಡಕ್ಕೆ ನಿನ್ನೆ ಬರ್ತೀನಿ ಅಂತ ಹೇಳಿದ ವ್ಯಕ್ತಿ ಏನ್ ಮಾಡ್ತಾನೆ, ಊರಲ್ಲಿ ಯಾರೋ ಹೇಳ್ತಾರಂತೆ, ನೀವು ಊರು ವಿಚಾರ ಇದು, ಊರಲ್ಲೇ ನ್ಯಾಯ ಮಾಡಿ ಸೆಟಲ್ಮೆಂಟ್ ಮಾಡ್ಬಿಡೋಣ ಅಂತ ಮಾತಾಡ್ತಾರೆ. ಅದು ಇವ್ರಿಗೆ ಯಾರಿಗೂ ವಿಚಾರ ಗೊತ್ತಿರೋದಿಲ್ಲ. ಆದ್ರಿಂದ ಯಾವ್ದೇ ವ್ಯಕ್ತಿ ಕೂಡ ನ್ಯಾಯ ಪಂಚಾಯತಿ ಯಾವಂತದ್ ಮಾಡೋದ್ ಬೇಡ. ಚಂದ್ರಪ್ಪನವ್ರ ಅಜ್ಜಿದ ಆಸ್ತಿ, ಅವ್ರ ಕುಟುಂಬದವ್ರು ಎಲ್ಲರೂ ಬಂದಿದ್ದಾರೆ, ಅವ್ರ ಆಸ್ತಿ ಅವ್ರಿಗೆ ಸೇರ್ಬೇಕು. ಈಗ ಅಮರ್ ಮೇಲೆ ಏನ್ ಕೇಸ್ ಆಗಿದೆ, ಅಮರ್ ಮೇಲೇನು ಕೇಸ್ ಆಗಿದೆ, ವೆಂಕಟಮ್ಮನ್ ಮೇಲೇನು ಕೇಸ್ ಆಗಿದೆ, ಮತ್ತೆ ಶ್ರೀನಿವಾಸು ಇನ್ನೊಬ್ಬ ಸಾಕ್ಷಿ ಜ್ಯೋತಿ ಅಂತ ಯಾರಿದ್ದಾರೆ ಅವ್ರ ಮೇಲೆ ಕೂಡ ಕೇಸ್ ಆಗಿದೆ. ಅಮರನ್ನು ಬಂಧಿಸ್ಬೇಕು, ಮತ್ತೆ ಅದನ್ನ ಅವ್ರ ಆಸ್ತಿನ ಅವ್ರಿಗೆ ಸೇರ್ಬೇಕು ಅನ್ನೋದೇ ನಮ್ಮ ಒಂದು ಹೋರಾಟ.